ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ನಿಪ್ಪಟ್ಟು ಅಂತ ಮಾಡ್ತಾರಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು 1/4 ಕಪ್ಪು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಮತ್ತು 1/4 ಕಪ್ಪು ಹುರಿದು ಬಿಟ್ಟು ಅದರ ಸಿಪ್ಪೆ ಬಿಡಿಸ್ಕೊಂಡಿರೋ ಶೇಂಗಾ ಬೀಜ ತಗೊಂಡಿದ್ದೀನಿ, 1/4 ಕಪ್ಪು. ಆಮೇಲೆ 1 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1/4 ಕಪ್ಪಿನಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು, ಅರ್ಧ ಕಪ್ಪಿನಷ್ಟು ತೊಗೊಂಡಿದ್ದೀನಿ ಸುಮಾರು. ಮೈದಾ ಹಿಟ್ಟು, ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಮೈದಾ ಹಿಟ್ಟು ತೊಗೋಬೋದು. ಆಮೇಲೆ ಒಂದು 2 ಸ್ಪೂನು ಸೂಜಿ ರವೆ ತೊಗೊಂಡಿದ್ದೀನಿ. ಇದು ಸೂಜಿ ರವೆ ಆಪ್ಷನಲ್ಲು, ಅದು ಹಾಕ್ಕೋಬೇಕು ಅಂತಿಲ್ಲ. ನಾನು ಸ್ವಲ್ಪ ಮೆತ್ತಗಾಗಬೇಕು ಅಂತ ಸೂಜಿ ರವೆ ತೊಗೊಂಡಿದ್ದೀನಿ, ಅದೇನು ಹಾಕಬೇಕಾಗಿಲ್ಲ. ಇದು ಒಣಮೆಣಸಿನ್ಕಾಯಿ ಪುಡಿ, ಮೆಣಸಿನ ಪುಡಿ, ಅದರದ್ದು 1 ಸ್ಪೂನ್ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ಆಮೇಲೆ ಎಳ್ಳು ತೊಗೊಂಡಿದ್ದೀನಿ, 2 ಸ್ಪೂನ್ ಎಳ್ಳು, ನಮ್ಗೆ ಜಾಸ್ತಿ ಬೇಕಾದರೂ ತೊಗೋಬೋದು. ಆಮೇಲೆ ಜೀರಿಗೆ 2 ಸ್ಪೂನ್ ತೊಗೊಂಡಿದ್ದೀನಿ, ನಿಮಗೆ ಎಷ್ಟು ಬೇಕಷ್ಟು ತೊಗೋಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಇಂಗನ್ನು ಇಟ್ಕೊಂಡಿದ್ದೀನಿ. ಇದು ನಾವು ರವೆನ ಆಪ್ಷನಲ್ಲಿ ಬೇಕಾದರೆ ಹಾಕ್ಕೋಬೋದು, ಇಲ್ಲದೇ ಇದ್ದರೆ ಬರೀ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ತೊಗೊಂಡು ಮಾಡ್ಕೊಳ್ಳೋದು ಇದು ನಿಪ್ಪಟ್ಟು. ಈಗ ನಾವು ಹುರ್ಕೊಂಬಿಟ್ಟು ಬೀಜ ಬಿಡಿಸ್ಕೊಂಡಿರೋ ಶೇಂಗಾ ಬೀಜ ಇದೆಯಲ್ಲ, ಅದನ್ನು ಮತ್ತು ಹುರ್ಗಡ್ಲೆನ ಮಿಕ್ಸಿಗೆ ಹಾಕ್ಕೋಬೇಕು. ಎರಡನ್ನೂ ಮಿಕ್ಸಿಗೆ ಹಾಕ್ಕೊಂಡು, ಇದನ್ನೇನು ತುಂಬ ನೈಸಾಗಿ ಮಾಡ್ಕೋಬೇಕು ಅಂತಿಲ್ಲ, ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಯಾರಿಗೆ ಸ್ವಲ್ಪ ಜಾಸ್ತಿ ಚೂರುಗಳು, ಶೇಂಗಾ ಚೂರುಗಳು ಎಲ್ಲ ಬಾಯಲ್ಲಿ ಸಿಗಬೇಕು ಅಂತಿರುತ್ತೋ ಅವ್ರು ಇನ್ನೂ ಸ್ವಲ್ಪ ಜಾಸ್ತಿ ತರಿಯಾಗೆ ಮಾಡ್ಕೋಬೋದು. ನಾನು ಸ್ವಲ್ಪ ಇದಾಗೆ ಮಾಡಿದ್ದೀನಿ, ಅಷ್ಟೊಂದು ಚೂರುಗಳೇನು ಸಿಗಬೇಕಾಗಿಲ್ಲ. ಅಂತ ಸಿಕ್ಕಬೇಕು ಅಂತ ಅನ್ಸೋರು ಸ್ವಲ್ಪ ಇನ್ನೂ ಜಾಸ್ತಿ ತರಿಯಾಗಿ ಮಾಡಿಕೊಂಡ್ರೂ ಆಗುತ್ತೆ ಬೇಕಾದರೆ. ನಮ್ಮ ಮನೇಲಿ ಸ್ವಲ್ಪ ವಯಸ್ಸಾದವರೆಲ್ಲ ತಿಂತೀವಲ್ಲ ನಾವು, ಹಾಗಾಗಿ ನಾನು ಸ್ವಲ್ಪ ನೈಸ್ ಮಾಡ್ಕೊಂಡಿದ್ದೀನಿ. ಹಲ್ಲಿನ ಪ್ರಾಬ್ಲಮ್ ಇರೋರಿಗೆ ಸ್ವಲ್ಪ ನೈಸ್ ಆಗಬೇಕಷ್ಟೆ. ಇದು ತರಿಯಾಗಿ ಮಾಡಿಕೊಂಡು, ಇದು ಎಲ್ಲ ಹಿಟ್ಟುಗಳನ್ನು, ಅಕ್ಕಿ ಹಿಟ್ಟು, ಆಮೇಲೆ ಗೋಧಿ ಹಿಟ್ಟು, ಆಮೇಲೆ ನೀವು ಮೈದಾ ಹಿಟ್ಟು ತೊಗೊಂಡ್ರೆ ಮೈದಾ ಹಿಟ್ಟು, ಯಾವುದು ಹಿಟ್ಟು, ಆಮೇಲೆ ನಾನು ರವೆ ತೊಗೊಂಡಿದ್ದೀನಲ್ಲ, ರವೆ ಆಪ್ಷನಲ್ಲಿ ಬೇಕಾದ್ರೆ ಹಾಕ್ಬೋದು, ಇಲ್ಲದೇ ಇದ್ದರೆ ಬೇಕಾಗಿಲ್ಲ. ಆಮೇಲೆ ಸೂಜಿ ರವೆ ಅದು, ಆಮೇಲೆ ಜೀರಿಗೆ, ಆಮೇಲೆ ಎಳ್ಳು ತೊಗೊಂಡಿದ್ದೀನಲ್ಲ, ಎಳ್ಳು, ಇವನ್ನೆಲ್ಲ ಹಾಕ್ಕೋಬೇಕು. ಎಳ್ಳು 2 ಸ್ಪೂನ್ ತೊಗೊಂಡು, ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಎಳ್ಳು ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ, ಎಳ್ಳು ಜೀರಿಗೆ ಎಲ್ಲ ಜಾಸ್ತಿ ಹಾಕ್ಕೊಂಡಷ್ಟು. ಕರ್ಬೇವಿನ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಇದು ಕರ್ಬೇವಿನ ಸೊಪ್ಪು ಒಂಥರ ಘಮ ತುಂಬ ಚೆನ್ನಾಗಿರುತ್ತೆ. ಇಂಗು ಹಾಕ್ಕೋಬೇಕು, ಇಂಗು ತುಂಬ ಚೆನ್ನಾಗಿ ಬರುತ್ತೆ, ಘಮ ಅರೋಮಾ ಚೆನ್ನಾಗಿ ಕೊಡುತ್ತೆ ಇಂಗು. ಆಮೇಲೆ ಉಪ್ಪು, ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೋಬೇಕು. ಆಮೇಲೆ ಮೆಣಸಿನ ಪುಡಿನೂ ಹಾಕ್ಕೋಬೇಕು. ಮೆಣಸಿನ ಪುಡಿ ನಮ್ಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಚೆನ್ನಾಗಿ ಮಿಕ್ಸ್ ಆದರೆ ಒಂಥರ ಎಲ್ಲದರಲ್ಲೂ ಇದು ಶೇಂಗಾ ಬೀಜದ ಪುಡಿ ಮತ್ತು ಹುರ್ಗಡ್ಲೆ ಪೌಡ್ರು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ, ಆವಾಗ ಒಂದು ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಒಂಥರ ಸಾಯಂಕಾಲ ಕಾಫಿ ಜೊತೇಲಿ ತಿನ್ನುವಂಥ ಒಂದು ಕುರುಕುಲು ತಿಂಡಿ ಇದು. ಮಕ್ಕಳಿಗೆ ಒಂಥರ ಬೋರ್ ಆದಾಗ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು, ಆ ಥರ ಒಂದು ಚೆನ್ನಾಗಿರುವಂಥ ತಿಂಡಿ ಇದು. ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ, ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು 8 ದಿವಸದ ತನಕನೂ ಇಟ್ಕೋಬೋದು ಇದನ್ನು. ಇದು ಇವಾಗ ಬಿಸಿ ಕಾಯಿಸಿದ ಎಣ್ಣೆನ 2 ಟೇಬಲ್ ಸ್ಪೂನು, ಅಥವಾ ನಾನು ಸಣ್ಣ ಸ್ಪೂನಲ್ಲಿ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಾಯಿಸಿರೋ ಎಣ್ಣೆ ಹಾಕ್ಕೋಬೇಕು. ಕಾಯಿಸಿರೋ ಎಣ್ಣೆನ ಹಾಕ್ಕೊಂಡು 4 ಸ್ಪೂನು ಚಿಕ್ಕ ಸ್ಪೂನಲ್ಲಿ ಹಾಕಿದ್ದೀನಿ ನಾನು. ದೊಡ್ಡ ಸ್ಪೂನಲ್ಲಾದರೆ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೊದಲು. ಆಮೇಲೆ ನಿಧಾನವಾಗಿ ಕೈಯಲ್ಲಿ ಕಲಿಸ್ಕೋಬೇಕು. ಇದು ನನ್ನ ಚಾನಲ್ಲು ಎಷ್ಟೊಂದು ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಇನ್ನೂ ಒಂಥರ ನನಗೆ ಗೊತ್ತಿರೋ ಅಂಥ ರೆಸಿಪೀಸು ಜಾಸ್ತಿ ಹಾಕೋದಕ್ಕೆ ನನಗೂ ಒಂಥರ ಉತ್ತೇಜನ ಸಿಕ್ಕಂಗೆ ಆಗುತ್ತೆ.
ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಆಯಿತು ಅಷ್ಟೇನೆ. ಇದನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಲಿಸ್ಕೋಬೇಕು. ಏಕ್ದಮ್ ಜಾಸ್ತಿ ನೀರನ್ನು ಹಾಕಬಾರ್ದು. ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂಥರ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ನಾವು, ಆ ಟೈಪಲ್ಲಿ ಕಲಿಸ್ಕೋಬೇಕು. ನೋಡ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಮುದ್ದೆ ಆಗೋ ಹಾಗೆ ಸರಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಒಂದು ಮುದ್ದೆ ಥರ ಆಗೋಯ್ತು, ಚಪಾತಿ ಹಿಟ್ಟು ಥರ ಆಗೋಯ್ತು. ಇದು ಒಂಥರ ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಾಗುತ್ತೆ. ಇದು ನಿಪ್ಪಟ್ಟು ನೀವು ಒಂದು ಸರ್ತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಎಣ್ಣೆಯಲ್ಲಿ ಕರಿಯೋದು ಇದು ಪದಾರ್ಥ. ಇದನ್ನು ಒಂದು 20 ನಿಮಿಷ ಈ ಹಿಟ್ಟನ್ನು ಕಲಸಿದ ಮೇಲೆ ಒಂದು 20 ನಿಮಿಷ ಹಾಗೇ ಅದು ಕೂಡ್ಕೊಳ್ಳೋಕ್ಕೋಸ್ಕರ ಹಾಗೇ ಒಂದು ಸ್ವಲ್ಪ ಎಣ್ಣೆ ಕೈಗೆ ಮೆತ್ಕೊಂಡು ಅದ್ರ ಮೇಲೆ ತಟ್ಬಿಟ್ಟು ಒಂದು 20 ನಿಮಿಷ ಮುಚ್ಚಿಟ್ಬಿಡಬೇಕು. ಅದು ಆವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿರುತ್ತೆ, ಚೆನ್ನಾಗಿ ಮಿಕ್ಸ್ ಹಾಕ್ಕೊಳ್ಳುತ್ತೆ. ಈಗ ನಾವು ಒಂದು ಚಿಕ್ಕ ಪೂರಿ ಉಂಡೆಗಳು ಮಾಡ್ಕೊಳ್ಳಲ್ವ, ಪೂರಿಗೆ ಹಾಗೆ ಉಂಡೆಗಳನ್ನು ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ಇದರಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಚಪಾತಿ ಮಣೆ ಮೇಲೆ ಲಟ್ಟಿಸ್ಕೋಬೋದು, ಅಥವಾ ಒಂದು ಪ್ಲಾಸ್ಟಿಕ್ ಶೀಟಿನ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದಕ್ಕೆ ಮೇಲ್ಗಡೆ ಒಂದು ಎಣ್ಣೆ ಹಚ್ಚಿದ್ದು ಪ್ಲಾಸ್ಟಿಕ್ ಶೀಟ್ ಇಟ್ಬಿಟ್ಟು ಒತ್ತಿದ್ರೆ, ಯಾವುದಾದ್ರೂ ವೆಯ್ಟು ಪ್ಲೇಟು ಏನೋ ಇಟ್ಕೊಂಡ್ಬಿಟ್ಟು ಒತ್ತಿದ್ರೂ ಆಗತ್ತೆ. ನಾನು ಈ ಥರ ಮಾಡಿದ್ದೀನಿ. ಇದಕ್ಕೆ ನಿಮಗೆ ಯಾವುದಾದ್ರೂ ಒಂದು ಬಟ್ಲು, ಇದು ನೋಡಿ, ಇದು ಹೀಗೆ ಬೇಕಾದ್ರೂ ಕರ್ಕೋಬೋದು. ಅದು ಬಟ್ಲು, ಏನಾದರೂ ಒಂದು ಬಟ್ಲನ್ನು ಇಟ್ಬಿಟ್ಟು ಅದ್ರ ಮೇಲೆ ಒಂದೇ ಸೈಜ್ ಬರಬೇಕು ಅಂತ ಅನಿಸಿದರೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅನಿಸಿದರೆ, ಇದು ಬಟ್ಲನ್ನು ಇಟ್ಬಿಟ್ಟು ತುದಿಲಿರೋ ಅಂಥದ್ದನ್ನೆಲ್ಲನೂ ತೆಕ್ಕೊಂಡ್ಬಿಡ್ಬೇಕು. ಆವಾಗ ನಮಗೆ ಒಂದೇ ಆಕಾರದಲ್ಲಿ ಎಲ್ಲ ಪೀಸ್ಗಳು ಸಿಗ್ತವೆ. ಹಾಗಾಗಿ ಈ ಥರ ಮಾಡ್ಕೋಬೋದು. ಹಾಗೆ ಲಟ್ಟಿಸ್ಬಿಟ್ಟು ಕರ್ಕೋಬೋದು, ಅದೇನು ಶೇಪ್ ಏನು ಮ್ಯಾಟ್ರ್ ಆಗಲ್ಲ ಅಂತಿರೋದು. ಹಾಗೇನೆ ಲಟ್ಟಿಸ್ಕೊಂಡು ಕರ್ಕೋಬೋದು. ಇಲ್ಲ ಅಂದರೆ ಶೇಪು ಚೆನ್ನಾಗಿ ಎಲ್ಲದಕ್ಕೂ ಒಂದೇ ಥರ ಯೂನಿಫಾರ್ಮಾಗಿ ಶೇಪು ಚೆನ್ನಾಗಿ ಬರಬೇಕು ಅಂತ ಅನಿಸಿದರೆ ಅದನ್ನು ಲಟ್ಟಿಸ್ಕೊಂಡು ಆ ಬಟ್ಲಲ್ಲಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ದು ಬಟ್ಲಲ್ಲಿ ಇದು ಮಾಡಿಕೊಂಡು ಕಟ್ ಮಾಡಿ, ನಾನು ನೋಡಿ ಹಾಗೆ ತೆಗಿತಾ ಇದ್ದೀನಿ. ಕಟ್ ಅದನ್ನು ಕಟ್ ಮಾಡಿ ತೆಕ್ಕೋಬೇಕು. ಆಮೇಲೆ ಅದನ್ನು ಲಟ್ಟಿಸ್ಕೊಳಕ್ಕಾಗುತ್ತೆ. ಇದು ನಾನು ರಂಭ ಪಾಕ ಮಾಡಿಬಿಟ್ಟು ಉಳ್ಕೊಂಡಿತ್ತು, ತುಪ್ಪ ಎಣ್ಣೆ ಮಿಕ್ಸ್ ಇರೋದು, ರಂಭ ಪಾಕ ಮಾಡಿರೋದು ಹಾಕಿದ್ದೀನಿ, ನೋಡ್ಕೊಳ್ಳಿ ಅದನ್ನು. ಅದರದ್ದು ಎಣ್ಣೆನೂ ತುಪ್ಪನೂ ಮಿಕ್ಸ್ ಆಗಿದ್ದು, ಅದು ಎಣ್ಣೆನೇ ಹಾಕ್ಕೋತಾ ಇದ್ದೀನಿ. ಇದು ಇವಾಗ ಎಣ್ಣೆ ಕಾದಿದೆಯೋ ಅಂತ ಸಣ್ಣಗೆ ನೋಡ್ಕೋಬೇಕು. ಸ್ವಲ್ಪ ಹಾಕಿಬಿಟ್ಟು ನೋಡಿಕೊಂಡ್ರೆ ಮೇಲಕ್ಕೆ ಬಂದರೆ ಅದು ಎಣ್ಣೆಯಲ್ಲಿ ನಿಧಾನವಾಗಿ ಒಂದೊಂದೇ ಹಾಕ್ಕೋಬೇಕು, ಕರಿಯೋಕ್ಕೆ ಶುರು ಮಾಡಬೇಕು. ಇದು ಒಂಥರ ಟೇಸ್ಟಿಯಾಗಿರುತ್ತೆ. ಸಾಯಂಕಾಲದ ಕಾಫಿಗೆ ತಿನ್ನೋದಕ್ಕೆ ಯಾರಾದರೂ ಬರ್ತಾರೆ ಅಂತಂದರೆ, ಗೆಸ್ಟ್ ಯಾರಾದರೂ ಬರ್ತಾರೆ ಅಂತಂದರೆ ಮಾಡಿ ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ರೆ ಕಾಫಿ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. ಒಂಥರ ಬಂದ ಮೇಲೆ ಮಾಡೋದಕ್ಕಿಂತ ಬರೋಕ್ಕೆ ಮುಂಚೆ ಡಬ್ಬ ಮಾಡ್ಕೊಂಬಿಟ್ಟು ಈ ಥರ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬಾ ಟೈಮ್ ಸೇವ್ ಆಗುತ್ತೆ. ನಾವು ಯಾವಾಗ ಬೇಕೋ ಆವಾಗ ತಕ್ಕೊಂಡು ಕಾಫಿ ಜೊತೆಲಿ ತಿನ್ಕೊಳ್ಳೋಕ್ಕಾಗತ್ತೆ. ಆ ಥರ ಮಾಡ್ಕೊಂಡು ಇಟ್ಕೋಬೇಕು. ಇದು ಇವಾಗ ನಂದು ಕರಿತಾ ಇರೋದು, ಇದು ಕೆಂಪಾಗಬೇಕು. ಇದು ಕೆಂಪಗಾದರೆ ಫುಲ್ ಆದಂಗೆ ಎರಡೂ ಸೈಡು ಮಗ್ಚಿ ಹಾಕ್ಕೋಬೇಕು. ಕರಿಬೇಕಾದ್ರೆ ಎರಡೂ ಸೈಡ್ ಮಗ್ಚಿ ಹಾಕಿ ಕರ್ಕೋಬೇಕು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನು ಲೈಕ್ ಇದ್ದರೆ, ಲೈಕ್ ಆದರೆ ನಿಮಗೆ ಲೈಕ್ ಮಾಡಿ. ಮತ್ತು ಏನಾದರೂ ಕಮೆಂಟ್ಸು ನೀವು ಹೆಂಗೆ ಮಾಡ್ತೀರಾ, ಯಾವ ಥರದಲ್ಲಿ ಮಾಡ್ತೀರಾ, ಅದನ್ನು ಕಮೆಂಟ್ಸನ್ನು ನನಗೂ ನಿಮ್ಮಿಂದ ನಾಲೆಡ್ಜ್ ಸಿಕ್ಕತ್ತೆ. ನೀವು ಹೇಳಿ, ನನಗೆ ಕಮೆಂಟ್ಸ್ ಮಾಡಿಬಿಟ್ಟು ಹೇಳಿ ನನಗೆ. ಆಮೇಲೆ ಎಲ್ಲ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ, ಯಾರಿಗಾದ್ರೂ ನಿಮ್ಗೆ ಶೇರ್ ಮಾಡಬೇಕು ಅನಿಸಿದ್ರೆ ಮಾಡಿ. ಈ ಥರ ನೋಡಿ ಕೆಂಪಾಗಿ ಬಂತು ನೋಡಿ, ಎಷ್ಟು ಕೆಂಪಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಕರ್ಕೊಂಡು ಇಟ್ಕೋಬೇಕು. 2 3 4 ಹಾಕಿದ್ದೀನಿ ನಾನು, 3-4 ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಹಾಕಿದ್ದೀನಿ ನೋಡಿ, ಇದು ಒಂಥರ ಕೆಂಪಾಗಿಬಿಟ್ಟು
ಕರ್ಕೊಂಡು ಇಟ್ಕೋತಾ ಇದ್ದೀನಿ, ಕೆಂಪು ಮಾಡಿಕೊಂಡು ಕರ್ಕೊಂಡು ಇಟ್ಕೋತಾ ಇದ್ದೀನಿ. ಇದು ಒಂಥರ ಚೆನ್ನಾಗಿರೋ ತಿಂಡಿ. ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡ್ರೆ ತಿಳಿಸಿ ನನಗೆ ಹೇಗಾಗಿತ್ತು ಅಂಥೇಳಿ. ಮಾಡ್ತಾ ಇರೋರಾದರೆ ಹೆಂಗೆ ಮಾಡ್ತೀರಾ ಅಂತ ಹೇಳಿ ತಿಳಿಸಿ, ಕಮೆಂಟ್ಸಲ್ಲಿ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದಗಳು.